ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇಷ್ಟು ದಿವಸ ವಿಡಿಯೋ ಹಾಕಿರಲಿಲ್ಲ. ಏನಕ್ಕಪ್ಪ ಅಂತಂದರೆ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಹಾಗೆ ಇದು ಗುರುವಾರದ ವಿಡಿಯೋ. ಗುರುವಾರ ನಾನು ಹಾಗೆ ನನ್ನ ಮಗಳು ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಹಾಗೆ ಇದು ಸಂಕ್ರಾಂತಿ ಹಬ್ಬ ಆದ ನೆಕ್ಸ್ಟು ಗುರುವಾರ. ಹಾಗಾಗಿ ಇಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ, ಅಲ್ಲಿ ಲೈಟಿಂಗ್ಸ್ ಎಲ್ಲ ಇತ್ತು. ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ನ ತಗೊಂಡೆ. ನಾವು ಪ್ರತಿ ಗುರುವಾರ ಹೋಗ್ತೀವಿ, ಅಂದರೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಇಲ್ಲಿ ಮಠ ಇದೆ ನಮ್ಮ ಏರಿಯಾದಲ್ಲೇ. ಹಾಗಾಗಿ ನೋಡ್ತಾ ಇರ್ಬೋದು, ಬಾಗಿಲಿಂದ ನಾನು ಒಳಗಡೆ ಹೋಗೋದು. ಇದು ಮನೆ ಥರನೇ ಇದೆ ಮಠ, ಚಿಕ್ಕದನ್ನೇ, ಬಟ್ ತುಂಬ ಚೆನ್ನಾಗಿ ಇದೆ. ಹಾಗೆ ತುಂಬ ಜನನೂ ಬರ್ತಾರೆ ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಹಾಗೆ ಗುರುವಾರ ಅಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಯಾಕಂತಂದರೆ ಗುರುವಾರ ನಾನು ನೋಡ್ದಂಗೆ ಇಲ್ಲಿ ಹೆಂಗಸ್ರುಗಳಿಗಿಂತ ಗಂಡಸರೇ ಜಾಸ್ತಿ ಭಕ್ತರು. ಬಟ್ ಆದರೂ ಇತ್ತೀಚೆಗೆ ತುಂಬ ಜನ ಹೆಂಗಸ್ರುಗಳು ಬರ್ತಾರೆ. ಹಾಗೆ ಇಲ್ಲೊಂದು ಹುಡುಗಿ ನಿಂತೈತಲ್ಲ, ಆ ಹುಡುಗಿ ಪ್ರತಿ ಗುರುವಾರ ದೇವ್ರದ್ದು ಸಹ, ಅಂದರೆ ಭಕ್ತಿಗೀತೆಗಳಿರ್ತಾವಲ್ಲ, ಶ್ಲೋಕಗಳು, ಅವೆಲ್ಲ ಹಾಡುಗಳು ಇವೆಲ್ಲನೂ ಹೇಳ್ತಾ ಇರುತ್ತೆ. ಹಾಗೆ ಅವ್ರ ಜೊತೆ ಹಾಡಿ ಹಾಡಿ ನಮಗೂ ಸ್ವಲ್ಪ ಅಭ್ಯಾಸ ಆಗಿಬಿಟ್ಟಿದೆ ಅವ್ರ ಜೊತೆ. ಈಗ ಹಿಂದಿನ ಕಾಲದಲ್ಲಿ ಪದ ಹೇಳುವಾಗ ಒಬ್ಬರು ಹಿಂದೆಗಡೆ ರಾಗ ಸೇರಿಸೋರು ಅಂತ ಹೇಳ್ತಾರಲ್ಲ, ಅಂದರೆ ಸೋಬಾನ ಹೇಳುವಾಗ. ಸೊ ಅದೇ ರೀತಿ ಇವರು ಆಡಿರೋದೆಲ್ಲ ಕೇಳಿ ಕೇಳಿ ನನಗೂ ಸ್ವಲ್ಪ ಅಭ್ಯಾಸ ಆಗಿ ನಾನು ಸ್ವಲ್ಪನೇ ಹೇಳ್ತೀನಿ. ಹಾಗೆ ಇವಾಗ ಮಹಾಮಂಗಳಾರತಿ ನಡೀತಾ ಇತ್ತು, ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ ತಗೊಂಡೆ. ಪ್ರತಿ ಗುರುವಾರ ಏನು ಹೋಗಲ್ಲ, ಅಂತಂದರೆ ನನ್ನ ಚಿಕ್ಕ ಮಗಳು ಹೋಗಲೇಬೇಕಂತ ಹಠ ಮಾಡ್ತಾಳೆ. ಬಟ್ ನನಗೆ ಟೈಮ್ ಸಿಕ್ಕಲ್ಲ. ಟೈಮ್ ಸಿಕ್ಕಿದಾಗ ನಾನು ಕರ್ಕೊಂಡು ಹೋಗ್ತೀನಿ. ಅವಳಿಗಂತೂ ಸಿಕ್ಕಾಬಿಟ್ಟೆ ಈ ದೇವ್ರನ್ನ ಕಂಡ್ರೆ ಇಷ್ಟ. ಆಮೇಲೆ ಮಹಾಮಂಗಳಾರತಿ ಆದಮೇಲೆ ತೀರ್ಥ ಪ್ರಸಾದ ಎಲ್ಲ ಕೊಟ್ಟರು. ಸೊ ಎಲ್ಲನೂ ತಗೊಂಡು ನಾವು ಮನೆಗೆ ಬರ್ತಾಯಿದ್ವಿ. ಹಾಗೆ ಅಲ್ಲಿ ಅಯ್ಯಪ್ಪ ಟೆಂಪಲ್ ಹತ್ರ ಇದೇನೋ ಕರ್ಕೊಂಡು ಹೋಗ್ತಾಯಿದ್ರು ದೇವ್ರದ್ದು. ಅದೇನಂತ ಗೊತ್ತಾಗಿಲ್ಲ, ದೂರದಿಂದ ಒಂಥರ ಏನೋ ಇದು ಅಂದರೆ ಕುರಿಮರಿ ಥರ ಏನೋ ಹೊತ್ಕೊಂಡಿದ್ರು. ಸರಿ ಹತ್ರ ಹೋಗಿ ನೋಡೋಣ ಅಂತ ಹೇಳಿಬಿಟ್ಟು ಹೋಗಿ ನೋಡಿದೆ. ಯಾವ ಊರ ಕಡೆಯವರು ಅಂದರೆ ಇದನ್ನು ನೋಡಿದ್ರೆ ಸ್ವಲ್ಪ ಕೇರಳ ಸ್ಟೈಲ್ ಅನ್ನಿಸ್ತು, ಈ ತಮಟೆ ಬಡಿಯೋದು, ಹಾಗೆ ಇವರು ವೈಟ್ ಪಂಚೆ ಹಾಕಿರೋದು ಎಲ್ಲ. ಯಾಕಂತಂದರೆ ಕೇರಳದಲ್ಲೇ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇರೋದು. ಹಾಗೆ ಹಬ್ಬ ಮುಗಿದ ಮೇಲೆ ಮಾಡ್ತಾಯಿದ್ದಾರೆ, ಅಂದರೆ ಸಂಕ್ರಾಂತಿ ಹಬ್ಬದವರೆಗೂ ಅಷ್ಟೇ ಅಯ್ಯಪ್ಪ ಮಾಲೆ ಹಾಕಿಸ್ಕೊಳ್ಳೋದು, ಹಾಗೆ ಅಲ್ಲಿ ಮಕರ ಜ್ಯೋತಿ ನೋಡ್ಬರೋದು ಅಂತ ಹೇಳಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ವೈಟ್ ಸೀರೆ ಹಾಕಿದ್ದಾರೆ. ಇಲ್ಲೆಲ್ಲ ವೈಟ್ ಸೀರೆ ಹಾಕ್ಕೊಂಡು ಬಂದಿದ್ದರು. ಅವ್ರನ್ನೆಲ್ಲ ನೋಡಿದ್ರೆ ಅನಿಸುತ್ತೆ, ಅಂದರೆ ಇವರು ಕೇರಳಿಯನ್ಸ್ ಅಂತ ಹೇಳ್ಬಿಟ್ಟು. ಸೊ ಕೇರಳಿಯನ್ಸ್ ಕಡೆ ಅವ್ರ ಕಡೆ ಏನು ಧರ್ಮ ಇರುತ್ತೆ, ಅಂದರೆ ಅವ್ರ ಕಡೆ ಪದ್ಧತಿ ಇರುತ್ತೆ, ಆ ಪದ್ಧತಿ ಪ್ರಕಾರ ಏನೋ ಮಾಡ್ತಾಯಿದ್ರು. ನಾನು ಹಾಗೆ ಒಂದು ವಿಡಿಯೋ ಕ್ಲಿಪ್ನ ತಗೊಂಡೆ. ನಾವು ಅಲ್ಲಿ ಹೋಗೋದಕ್ಕಾಗಲಿಲ್ಲ, ಟೈಮ್ ಬೇರೆ ಆಲ್ರೆಡಿ 8:30 8:45 ಆಗೋಗಿತ್ತು. ಸೊ ಮನೆಗೆ ಬೇರೆ ಹೋಗಿ ಅಡುಗೆ ಮಾಡಬೇಕಿತ್ತು. ಹಾಗೆ ನನ್ನ ಮಗಳು ಬೇರೆ ಹೋಮ್ವರ್ಕ್ ಮಾಡಬೇಕು ಅಂತ ಹೇಳ್ತಿದ್ಲು. ಸೊ ಹಾಗಾಗಿ ಹಾಗೆ ಒಂದು ವಿಡಿಯೋ ಕ್ಲಿಪ್ ತಗೊಂಡು ಬಂದ್ವಿ. ಹಾಗೆ ದೇವರು, ದಿಂಡ್ರು, ಭಕ್ತಿ ಅನ್ನೋದೆಲ್ಲ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರುತ್ತೆ. ನಾವು ಯಾವ ರೀತಿ ಅನ್ಕೋತೀವೋ ಸಹ ಅದೇ ರೀತಿ ಸಿಗುತ್ತೆ. ನಾವು ದೇವ್ರನ್ನ ತುಂಬ ನಂಬೋದು ಬಿಡೋದು, ಅಂದರೆ ಭಕ್ತರಲ್ಲೂ ತುಂಬ ವೆರೈಟೀಸ್ ಇರುತ್ತೆ. ಅಂದರೆ ಕೆಲವರು ದೇವ್ರನ್ನ ತುಂಬ ನಂಬ್ತಾರೆ, ಎಲ್ಲದಕ್ಕೂ ದೇವ್ರನ್ನ ಕೇಳ್ತಾರೆ. ಹಾಗೆ ದೇವ್ರನ್ನ ಜಾಸ್ತಿ ಪೂಜೆ ಮಾಡ್ತಾರೆ. ಮತ್ತು ಅವ್ರಿಗೆ ಒಂದು ನಂಬಿಕೆ ಇರುತ್ತೆ ದೇವರು ಅವ್ರನ್ನ ಕಾಪಾಡ್ತಾರೆ ಅಂತ. ಇನ್ನು ಕೆಲವರು ದೇವರು ಅಂದ್ರೇ ಪೂಜೆ ಭಕ್ತಿ ಏನೂ ಇರಲ್ಲ ಅವರಿಗೆ. ಸುಮ್ಮನೆ ಏನಕ್ಕೆ ಕಾಟಾಚಾರಕ್ಕೆ ದೀಪ ಹಚ್ಚಬೇಕಾ, ಕೈ ಮುಗಿಬೇಕಾ ಅಂತಾರೆ. ಇನ್ನು ಕೆಲವರಂತೂ ನಾಸ್ತಿಕರು ಅಂತಾರಲ್ಲ, ಸೊ ಅವ್ರನ್ನ ನೋಡಿದ್ದೀನಿ. ಅವರು ಏನು ಪೂಜೆನೇ ಮಾಡಲ್ಲ, ಹಾಗೆ ಅವ್ರ ದೇವ್ರ ಹೆಸ್ರೂ ನೆನೆಸಲ್ಲ, ಏನೂ ಇರಲ್ಲ. ಅವ್ರಿಗೆ ದೇವರು ತುಂಬ ಚೆನ್ನಾಗಿ ಆರೋಗ್ಯ, ಆಯಸ್ಸು, ಅನುಕೂಲ ಎಲ್ಲನೂ ಕೊಟ್ಟಿರ್ತಾನೆ. ಯಾಕಂದ್ರೆ ಅವ್ರಿಗೆ ಅವ್ರು ನಾಸ್ತಿಕರು, ಅಂದರೆ ಕಾಯಕವೇ ಕೈಲಾಸ ಅಂತಾರಲ್ಲ, ಹಾಗೆ ಕೆಲಸದಲ್ಲೇ ಅವರು ಕೈಲಾಸನ, ಅಂದರೆ ದೇವ್ರನ್ನ ಕಾಣ್ತಾ ಇರ್ತಾರೆ. ಹಾಗಾಗಿ ಇನ್ನು ಕೆಲವರು ನಮ್ಮಂಥವ್ರು ಅಂತಲೇ ಹೇಳ್ತೀನಿ ನಾನು. ಯಾಕಂತಂದರೆ ಎಡಬಿಡಂಗಿಗಳು ಅಂತ ಹೇಳ್ತಾರಲ್ಲ, ಹಾಗೆ. ಅಂದರೆ ಕಷ್ಟ ಬಂದಾಗ ದೇವ್ರನ್ನ ತುಂಬ ನಂಬೋದು, ತುಂಬ ಪೂಜೆ ಮಾಡೋದು. ಹಾಗೆ ನಮಗೆ ಒಂಚೂರು ಒಳ್ಳೇದಾಯಿತು, ನಮಗೆಲ್ಲ ಅನುಕೂಲ ಆಯಿತು, ನಾವು ಇದಾಗಿದ್ದೀವಿ ಅಂತ ಅಂದರೆ ಸ್ವಲ್ಪ ನೆಮ್ಮದಿಯಾಗಿದ್ದೀವಿ ಲೈಫಲ್ಲಿ ಅಂತ ಅಂದಾಗ
ದೇವ್ರನ್ನ ದೇವರಿಲ್ಲವನೇ ಹಾಗೆ ಹಿಂಗೆ ಕಷ್ಟ ಅದು ಬರೋದಿಲ್ಲ ಟೈಮು ಹಾಗೆ ಹೀಗೆ ಅಂತ ಹೇಳೋದು. ಇದು ನಾನು ಕೂಡ ಮಾಡ್ತೀನಿ ಅಂತಲೇ ಹೇಳ್ಬೋದು. ಯಾಕಂದರೆ ಬೇರೆಯವ್ರಿಗೆ ಯಾಕೆ ವಹಿಸ್ಬೇಕು, ನಾವು ಮಾಡೋ ತಪ್ಪುಗಳನ್ನ ನಾವೇ ಒಪ್ಕೋಬೇಕಲ್ವ. ಹಾಗಾಗಿ ಇದು ಶುಕ್ರವಾರ ಮೆಂತ್ಯ ಬಾತ್ ಮಾಡಿದ್ದೆ ಬೆಳಗ್ಗೆನೇ ಟಿಫನಿಗೆ ಅಂತ ಹೇಳ್ಬಿಟ್ಟು ನಾವು ಬಾಕ್ಸ್ ಎಲ್ಲ ಕಟ್ಕೊಂಡಿದ್ದೀವಿ. ಹಾಗೆ ಅದು ಅವರೆಕಾಳನ್ನ ಇಸ್ಕಿದ ಬೇಳೆ ಸಾಂಬಾರು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನೆನೆಸಿ ಇಟ್ಟಿದ್ದೀನಿ. ಹಾಗೆ ಇವತ್ತು ಬೆಳಗ್ಗೆನೇ ಸ್ನಾನ ಪೂಜೆ ಎಲ್ಲ ಆಗಿತ್ತು. ನಾನು ಹಾಗೆ ಮತ್ತು ನನ್ನ ಚಿಕ್ಕ ಮಗಳು ರೆಡಿಯಾಗಿ ಹೊರಡ್ತಾ ಇದ್ದೀವಿ. ನಾವು ಏನೇ ಮಾಡಿ ಹೊರಡಬೇಕು ಅಂತ ಅಂದ್ಕೊಂಡ್ರೂ ಮನೆ ಬಿಡೋ ಅಷ್ಟರಲ್ಲಿ 9:20 9:30 ಹಾಗೇ ಹೋಗುತ್ತೆ ಆಫೀಸ್ಗೆ ಹೋಗೋ ಅಷ್ಟರಲ್ಲಿ ನಾನು. ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಹಾಗೆ ಇವಾಗ ಹೊರಡ್ತಾ ಇದ್ದೀವಿ ಆಫೀಸ್ಗೆ ನಾನು ಮತ್ತು ನನ್ನ ಮಗಳು. ಮತ್ತು ಇನ್ನೊಂದು ಏನು ವಿಷಯನಪ್ಪ ಅಂತಂದರೆ, ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳೋದಾದರೆ, ನಾನು ಯೂಟ್ಯೂಬ್ ಮಾಡಬೇಕು ಅಂತ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೊರಡ್ತೀವಿ. ಬಟ್ ಏನೇ ಸಾಧನೆ ಮಾಡಬೇಕು ಅಂತ ಹೊರಟ್ರೂ ಅದು ಆಗೋದೇ ಇಲ್ಲ. ಅಂದರೆ ನಾನು ಓಪನಾಗೆ ಹೇಳ್ತೀನಿ, ನನ್ನ ಲೈಫಲ್ಲಿ ನಾನು ಯಾವತ್ತೂ ಅಂದ್ಕೊಂಡಿರೋದು ಹಾಗೇ ಇಲ್ಲ. ನನ್ನ ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಒಂದು ಏನಾದರೂ ಪಡಿಬೇಕು ಅಂದರೆ ತುಂಬ ಕಾಡಿ ಬೇಡಿ ಅದನ್ನು ಇಷ್ಟಪಟ್ಟು ಪಡ್ಕೊಂಡ್ರೂ ಕೊನೆಗೆ ಅದ್ರ ಸಿಕ್ಕಿದ ಮೇಲೆ ಅದು ಖುಷಿನೂ ಇರಲ್ಲ ನನಗೆ. ಮತ್ತು ಅದ್ರ ಬಗ್ಗೆ ಆಸಕ್ತಿ ಹೋಗಿದ್ದರಿಂದ ಇದಿಷ್ಟೇನಾ ಅನ್ನಿಸ್ಬಿಡುತ್ತೆ ಹಾಗೆ. ಮತ್ತು ಅದಕ್ಕೋಸ್ಕರ ಪಟ್ಟಿದ್ದ ಕಷ್ಟ ಎಲ್ಲ ನೆನೆಸ್ಕೊಂಡು ಇದು ಮಾಡಬಾರ್ದಿತ್ತು, ಇದರಿಂದ ನನಗೆ ತೊಂದರೆ ಆಯಿತು, ನನಗೆ ದೇವ್ರು ಏನು ಕೊಡ್ತಿದ್ದ ಅದರಲ್ಲೇ ತೃಪ್ತಿ ಪಡಬೇಕಿತ್ತು, ನಾನು ಯಾಕೆ ಹಿಂದೆ ಬಿದ್ದು ಇದಕ್ಕೋಸ್ಕರ ಹಠ ಮಾಡಿ ಇದನ್ನು ದೇವರಿಗೆ ಹರಕೆ ಕಟ್ಟಿ ಬೇಡಿಕೊಂಡು ಇದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟನ. ದೇವ್ರು ನನಗೇನು ಕೊಡ್ತಿದ್ದ ಅದೇ ಚೆನ್ನಾಗಿತ್ತು, ಅದರಲ್ಲೇ ತೃಪ್ತಿಯಾಗಿರ್ತಿದ್ದೆ. ನಾನಿವಾಗ ತಪ್ಪು ಮಾಡಿಬಿಟ್ಟೆ ಅಂದರೆ ದೇವ್ರು ನಮಗೆ ಅಂತ ಒಂದು ನಿರ್ಧರಿಸಿರ್ತಾನೆ, ನಮಗೆ ಅಂತ ಒಂದು ಒಳ್ಳೆಯ ಅವಕಾಶನ ಒಳ್ಳೆಯ ಜೀವನನೇ ನಿರ್ಧರಿಸಿರ್ತಾನೆ. ಅದನ್ನು ನಾವು ಧಿಕ್ಕರಿಸಿ ಬೇರೆದಕ್ಕೋಸ್ಕರ ನಾವು ನಮ್ಮನ್ನ ಅನುಕೂಲಕ್ಕೆ ನಮ್ಗೆ ಇಷ್ಟವಾಗಿರೋದ್ರ ಹಿಂದೆ ಹೋಗ್ತೀವಿ. ಸೊ ಅದು ತಪ್ಪು ಅಂತ ಆಮೇಲೆ ನನಗೆ ಅರಿವಾಗುತ್ತೆ. ಹಾಗಾಗಿ ನಾನು ಎಲ್ಲ ವಿಷಯದಲ್ಲೂ ಯೋಚನೆ ಮಾಡ್ತೀನಿ. ಅಂತಂದರೆ ಅದು ಮಾಡೋದಾ ಬೇಡವಾ ಅಂತ ಹೇಳ್ಬಿಟ್ಟು ತುಂಬ ಯೋಚನೆ ಮಾಡ್ತೀನಿ. ಹಾಗೆ ಇದು ರೂಮ್ ಹೀಟರ್ ಅಂತ ಹೇಳ್ಬಿಟ್ಟು ನಮ್ಮ ಆಫೀಸ್ಗೆ ಆರ್ಡ್ರ್ ಬಂದಿತ್ತು. ಅದೇ ರೇಷ್ಮೆ ಇಲಾಖೆ ಇದೆಯಲ್ಲ ಗೌರ್ನಮೆಂಟು, ಸೊ ಅದ್ರದ್ದು. ಹಾಗಾಗಿ ಇದನ್ನ ರೆಡಿ ಮಾಡಿದರು. ಹಾಗಾಗಿ ಹಂಗೆ ಒಂದು ಕ್ಲಿಪ್ನ ತೊಗೊಂಡೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್